Hi everyone, welcome back to my channel. I hope all of you are doing well. So last ಕ್ಲಾಸಲ್ಲಿ ನಾನು ಹೇಳಿದ ಹಾಗೆ ಟಾಪಿಕ್ ವೈಸ್ ಸೆಂಟೆನ್ಸಸ್ಸನ್ನು ನಾವು ಕಲಿತಾ ಇದ್ದೀವಿ. ಸೊ ಇವತ್ತಿನ ಕ್ಲಾಸಲ್ಲಿ ಶುಡ್ಡನ್ನು ಯೂಸ್ ಮಾಡಿಕೊಂಡು 30 ಸೆಂಟೆನ್ಸಸ್ಸನ್ನು ನಾವು ನೋಡೋಣ. ಈ 30 ಸೆಂಟೆನ್ಸಸ್ ಕಲಿತಾದ್ಮೇಲೆ ನಿಮಗೆ ಅರ್ಥ ಆಗಿರೋ ಪ್ರಕಾರ ಶುಡ್ಡನ್ನು ಯೂಸ್ ಮಾಡಿಕೊಂಡು ಬೇರೆ ಥರ ಸೆಂಟೆನ್ಸಸ್ಸನ್ನು ನೀವು ಟ್ರೈ ಮಾಡಿ ಆ್ಯಂಡ್ ಅದನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ಅದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನಾನು ಅದನ್ನು ಕರೆಕ್ಟ್ ಮಾಡ್ತೀನಿ. ಸೊ ಆಲ್ರೈಟ್, ಈ ಆ್ಯಕ್ಟಿವಿಟಿನ ನೀವು ವಿಡಿಯೋ ಕಂಪ್ಲೀಟ್ ಆಗಿ ನೋಡಾದ್ಮೇಲೆ ಆಲ್ ದ 30 ಸೆಂಟೆನ್ಸಸ್ಸನ್ನು ಕಲಿತು ಆದಮೇಲೆ ನೀವು ಇದನ್ನು ಟ್ರೈ ಮಾಡ್ಬೋದು. ಸೊ ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಒನ್, ಐ ಶುಡ್ ಗೋ ನೌ. ನಾನು ಈಗ ಹೋಗಬೇಕು. ಐ ಶುಡ್ ಗೋ ನೌ. ನಾನು ಆ ಥರ ಮಾಡಬೇಕು, ನಾನು ಇದು ಮಾಡಬೇಕು, ಏನಾದರೂ ಒಂದು ಮಾಡಬೇಕು ಅಂತ ಇದ್ದಾಗ ನೀವು ಹೇಳ್ಬೋದು ಐ ಶುಡ್ ಗೋ ನೌ. ಸೊ ಇದೇ ರೀತಿ ನೀವು ಅವಳೀಗ ಹೋಗಬೇಕು ಅಂತ ಹೇಳಬೇಕಾದ್ರೆ ನೀವೇನು ಹಾಕಬೇಕಿಲ್ಲಿ, ಶಿ ಶುಡ್ ಗೋ ನೌ. ಶಿ ಅನ್ನೋ ವರ್ಡನ್ನು ಸಬ್ಜೆಕ್ಟಲ್ಲಿ ಹಾಕಬೇಕು. ಕ್ಲಿಯರ್? ಐ ಶುಡ್ ಹ್ಯಾವ್ ಬೀನ್ ದೇರ್. ನಾನಲ್ಲಿರಬೇಕಿತ್ತು ಅಂತ ಬರ್ತಾ ಇದೆ, ರೈಟ್? ಅಂದರೆ ನೀವದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ನಾನಲ್ಲಿರಬೇಕಾಗಿತ್ತು ಅಂತ. ಸೊ ಐ ಶುಡ್ ಹ್ಯಾವ್ ಬೀನ್ ದೇರ್. ಐ ಶುಡ್ ಕಂಪ್ಲೀಟ್ ಇಟ್ ಸೂನ್. ನಾನದನ್ನು ಶೀಘ್ರದಲ್ಲೇ ಪೂರ್ಣಗೊಳಿಸಬೇಕು, ಅಂದರೆ ನಾನದನ್ನು ಬೇಗ ಕಂಪ್ಲೀಟ್ ಮಾಡಬೇಕು ಅಂತ ಹೇಳಲಿಕ್ಕೆ ಐ ಶುಡ್ ಕಂಪ್ಲೀಟ್ ಇಟ್ ಸೂನ್. ಐ ಶುಡ್ ಹ್ಯಾವ್ ಡನ್ ದ್ಯಾಟ್. ನಾನು ಹಾಗೆ ಮಾಡಬೇಕಿತ್ತು. ಐ ಶುಡ್ ಹ್ಯಾವ್ ಡನ್ ದ್ಯಾಟ್. ನಾನು ಹಾಗೆ ಮಾಡಬೇಕಾಗಿತ್ತು ಅಂತ ಹೇಳ್ತೀವಲ್ಲ, ಐ ಶುಡ್ ಹ್ಯಾವ್ ಡನ್ ದ್ಯಾಟ್. ಐ ಶುಡಂಟ್ ಹ್ಯಾವ್ ಗಾನ್ ದ್ಯಾರ್. ನಾನಲ್ಲಿಗೆ ಹೋಗಬಾರ್ದಾಗಿತ್ತು. ಐ ಶುಡಂಟ್ ಹ್ಯಾವ್ ಗಾನ್ ದ್ಯಾರ್. ಸೊ ಶುಡಂಟ್ ಹ್ಯಾವ್ ಅಂತಾನು ಹೇಳ್ಬೋದು ಅಥವಾ ಶುಡ್ ನಾಟ್ ಹ್ಯಾವ್ ಅಂತಾನು ಹೇಳ್ಬೋದು. ಬೋತ್ ಆರ್ ರೈಟ್. ಶಿ ಶುಡ್ ಡೂ ಇಟ್ ಆನ್ ಹರ್ ಓನ್. ಅವಳು ಅದನ್ನು ತನ್ನ ಸ್ವಂತವಾಗಿ ಮಾಡಬೇಕು, ಅಂದರೆ ತಾನೇ ಅದನ್ನು ಮಾಡಬೇಕು, ತಾನಾಗಿನೇ ಬೇರೆಯವ್ರ ಹೆಲ್ಪ್ ತಗೊಳ್ದೇನೆ ಮಾಡಬೇಕು ಅಂತ ಹೇಳಲಿಕ್ಕೆ ಶಿ ಶುಡ್ ಡೂ ಇಟ್ ಆನ್ ಹರ್ ಓನ್. ಯು ಶುಡ್ ಟ್ರೈ ಒನ್ಸ್. ನೀನು ಒಂದ್ಸರಿ ಅದನ್ನು ಪ್ರಯತ್ನಿಸಬೇಕು. ಯು ಶುಡ್ ಟ್ರೈ ಒನ್ಸ್. ಸೊ ನಾವು ಹೇಳ್ತೀವಲ್ಲ, ಈ ಫುಡ್ಡನ್ನು ನೀನು ಟ್ರೈ ಮಾಡಬೇಕು, ತುಂಬ ಚೆನ್ನಾಗಿದೆ, ಯು ಶುಡ್ ಟ್ರೈ ಒನ್ಸ್ ಅಂತ ಹೇಳ್ತೀವಲ್ಲ. ಅಥವಾ ಫಾರ್ ಎಕ್ಸಾಂಪಲ್ ಯಾವುದಾದ್ರೂ ಒಂದು ಆ್ಯಪ್ ಬಗ್ಗೆ ನೀವು ಹೇಳ್ತಾ ಇದ್ರೆ ಆವಾಗ್ಲೂ ಹೇಳ್ಬೋದು ಯು ಶುಡ್ ಟ್ರೈ ಒನ್ಸ್ ಅಂತ. ಡೂ ಯು ಥಿಂಕ್ ಐ ಶುಡ್ ಟೇಕ್ ದ್ಯಾಟ್ ಜಾಬ್ ಆಫರ್. ನಾನು ಆ ಕೆಲಸವನ್ನು ತಗೋಬೇಕಂತ ನಿಂಗೆ ಅನ್ಸುತ್ತಾ ಅಂತ ಬೇರೆಯವ್ರ ಒಪಿನಿಯನ್ನ ನಾವು ಕೇಳ್ತಾ ಇರ್ತೀವಲ್ಲ, ಆವಾಗ ಹೇಳ್ಬೋದು ಡೂ ಯು ಥಿಂಕ್ ಐ ಶುಡ್ ಟೇಕ್ ದ್ಯಾಟ್ ಜಾಬ್ ಆಫರ್. ಡೂ ಯು ಥಿಂಕ್ ಐ ಶುಡ್ ಗೋ. ಸೊ ನಿಂಗೆ ಅನ್ಸುತ್ತಾ ನಾನು ಹೋಗ್ಬೇಕಂತ. ಸೊ ಈ ಥರ ಎಲ್ಲ ಅಂದರೆ ಬೇರೆಯವ್ರ ಒಪಿನಿಯನನ್ನು ನೀವು ತೊಗೊಳ್ಬೇಕಾದ್ರೆ ಈ ಥರ ಶುಡ್ ಅನ್ನೋ ವರ್ಡನ್ನು ಯೂಸ್ ಮಾಡ್ಬೋದು. ಶುಡ್ ವಿ ಬುಕ್ ದ ಟಿಕೆಟ್ಸ್ ಇನ್ ಅಡ್ವಾನ್ಸ್. ನಾವು ಮುಂಚಿತವಾಗಿಯೇ ಟಿಕೆಟನ್ನು ಬುಕ್ ಮಾಡಬೇಕಾ. ಸೊ ಕ್ವೆಶನ್ಸ್ ಮಾಡ್ತಾ ಇದ್ದೀವಿ, ಬೇರೆಯವ್ರ ಒಪಿನಿಯನ್ನ ತೊಗೊಳ್ತಾ ಇದ್ದೀವಿ. ಯು ಶುಡ್ ಸೇವ್ ಮನಿ. ನೀವು ಹಣವನ್ನು ಉಳಿಸ್ಬೇಕು. ಯು ಶುಡ್ ಸೇವ್ ಮನಿ. ಶುಡ್ ಯು ನೀಡ್ ಎನಿ ಹೆಲ್ಪ್, ಫೀಲ್ ಫ್ರೀ ಟು ಆಸ್ಕ್. ನಿಮಗೆ ಯಾವುದೇ ಸಹಾಯ ಬೇಕಾದರೆ ಕೇಳಲಿಕ್ಕೆ ಹಿಂಜರಿಯಬೇಡ್ರಿ, ಅಂದರೆ ಕೇಳಿ ನನಗೆ ಏನಾದರೂ ಹೆಲ್ಪ್ ಬೇಕಿದ್ರೆ ಅಂತ ಹೇಳಲಿಕ್ಕೆ ಶುಡ್ ಯು ನೀಡ್ ಎನಿ ಹೆಲ್ಪ್, ಫೀಲ್ ಫ್ರೀ ಟು ಆಸ್ಕ್. ವಿ ಶುಡ್ ಲೀವ್, ಇಟ್ಸ್ ಆಲ್ರೆಡಿ ಲೇಟ್. ನಾವೀಗ ಹೊರಡಬೇಕು, ಆಲ್ರೆಡಿ ತುಂಬ ತಡ ಆಗಿದೆ, ತುಂಬ ಲೇಟ್ ಆಗಿದೆ. ವಿ ಶುಡ್ ಲೀವ್, ಇಟ್ಸ್ ಆಲ್ರೆಡಿ ಲೇಟ್. ಶುಡ್ ಐ ಬ್ರಿಂಗ್ ಗಿಫ್ಟ್ ಫಾರ್ ಹರ್. ನಾನು ಅವಳಿಗೆ ಉಡುಗೊರೆಯನ್ನು ತೊಗೊಂಡು ಬರಲ್ಲ. ಶುಡ್ ಐ ಬ್ರಿಂಗ್ ಗಿಫ್ಟ್ ಫಾರ್ ಹರ್. ಸೊ ಇಲ್ಲೇನು ಮಾಡ್ತಾ ಇದ್ದೀವಿ, ನಾವು ಬೇರೆಯವ್ರ ಒಪಿನಿಯನ್ನ ತಗೊಳ್ತಾ ಇದ್ದೀವಿ. ಯು ಶುಡ್ ಜಾಯಿನ್ ಅಸ್ ಫಾರ್ ದ ಟ್ರಿಪ್. ನೀವು ಟ್ರಿಪ್ಗೆ ನಮ್ಮ ಜೊತೆಗೆ ಬರಬೇಕು, ನಮ್ಮ ಜೊತೆಗೆ ಸೇರ್ಕೋಬೇಕು, ಚೆನ್ನಾಗಿರುತ್ತೆ ಹೇಳ್ತೀವಲ್ಲ, ನೀನು ಬರಬೇಕು ಅಂತ. ಸೊ ಯು ಶುಡ್ ಜಾಯಿನ್ ಅಸ್ ಫಾರ್ ದ ಟ್ರಿಪ್. ಹಿ ಶುಡ್ ಅಪೊಲೊಜೈಸ್. ಅವನು ಕ್ಷಮೆ ಕೇಳಬೇಕು. ಹಿ ಶುಡ್ ಅಪೊಲೊಜೈಸ್ ಬಿಕಾಸ್ ಹಿ ಹ್ಯಾಸ್ ಡನ್ ದ ಮಿಸ್ಟೇಕ್. ಅವನು ಮಿಸ್ಟೇಕ್ ಮಾಡಿದ್ದಾನೆ, ಅದಕ್ಕೋಸ್ಕರ ಹಿ ಶುಡ್ ಅಪೊಲೊಜೈಸ್. ಶಿ ಶುಡ್ ಹ್ಯಾವ್ ಬೀನ್ ಬ್ಯುಸಿ. ಅವಳು ಬ್ಯುಸಿ ಆಗಿರಬೇಕು, ಅದಕ್ಕೆ ಬರಲಿಕ್ಕಾಗಲಿಲ್ಲ ಅನಿಸುತ್ತೆ. ಸೊ ಹೇಳ್ತೀವಲ್ಲ ನಾವು ಅವಳು ಬ್ಯುಸಿ ಇರಬೇಕು ಅಂತ. ಸೊ ಶಿ ಶುಡ್ ಹ್ಯಾವ್ ಬೀನ್ ಬ್ಯುಸಿ. ಸೊ ಇಲ್ಲಿ ನೀವು ಸಿಚುವೇಶನ್ಸನ್ನು ನೋಡ್ಕೊಳ್ಳಿ, ಯಾವ್ಯಾವ ಸಿಚುವೇಶನ್ಸಲ್ಲಿ ನಾವು ಇದನ್ನು ಯೂಸ್ ಮಾಡ್ತಿದ್ದೀವಿ ಅಂತ. ಲಾಸ್ಟಲ್ಲಿ ಒಂದ್ಸರಿ ನಾನು ರೀಕ್ಯಾಪಲ್ಲಿ ಹೇಳ್ತೀನಿ ನಿಮಗೆ ಯಾವ್ಯಾವ ಸಿಚುವೇಶನ್ಸಲ್ಲಿ ನಾವು ಯೂಸ್ ಮಾಡ್ತೀವಂತ. ಬಟ್ ಸ್ಟಿಲ್ ನೀವು ಇದನ್ನು ಸಿಚುವೇಶನ್ಸ್ ಪ್ರಕಾರ ಯೂಸ್ ಮಾಡಿ. ಚಿಲ್ಡ್ರನ್ ಶುಡ್ ರೆಸ್ಪೆಕ್ಟ್ ದರ್ ಎಲ್ಡರ್ಸ್. ಮಕ್ಕಳು ತಮ್ಮ ಹಿರಿಯರನ್ನು ಗೌರವಿಸಬೇಕು. ಚಿಲ್ಡ್ರನ್ ಶುಡ್ ರೆಸ್ಪೆಕ್ಟ್ ದರ್ ಎಲ್ಡರ್ಸ್. ಸೊ ಇದು ಚಿಲ್ಡ್ರನ್ಸ್ ಆಗಲ್ಲ, ಚಿಲ್ಡ್ರನ್ ಇರಬೇಕು. ಓಕೆ, ಸೊ ಚಿಲ್ಡ್ರನ್ ಇಟ್ ಸೆಲ್ಫ್ ಇಸ್ ಅ ಪ್ಲೂರಲ್. ಇದೇ ಪ್ಲೂರಲ್ ಅಲ್ಲಿ ಇದೆ. ಚೈಲ್ಡ್ ಅಂದರೆ ಒಂದು ಮಗು, ಚಿಲ್ಡ್ರನ್ ಅಂದರೆ ಮಕ್ಕಳು, ನಾಟ್ ಚಿಲ್ಡ್ರನ್ಸ್ ಆರ್ childs. Okay, it's child,
children. You should bring a pen and paper. ನೀವು ಪೆನ್ ಮತ್ತು ಪೇಪರನ್ನು ತರಬೇಕು. ಯು ಶುಡ್ ಬ್ರಿಂಗ್ ಅ ಪೆನ್ ಆ್ಯಂಡ್ ಪೇಪರ್. ಸೊ ಸ್ಕೂಲಲ್ಲೆಲ್ಲ ಹೇಳ್ತಾರೆ, ರೈಟ್? ಟೀಚರ್ಸ್ ಹೇಳ್ತಾರೆ, ಯು ಶುಡ್ ಬ್ರಿಂಗ್ ಅ ಬಾಟಲ್, ಯು ಶುಡ್ ಬ್ರಿಂಗ್ ಅ ಪೆನ್ ಆ್ಯಂಡ್ ಪೇಪರ್, ಯು ಶುಡ್ ಬ್ರಿಂಗ್ ಅ ಬ್ಯಾಗ್. ಸೊ ಈ ಥರ. ಸೊ ಏನಾದರೂ ಒಂದು ಆದೇಶ ಕೊಡ್ತಿದ್ದಾರೆ, ಓಕೆ ಇದನ್ನು ಮಾಡಬೇಕು ಅಂತ. ಸೊ ಆವಾಗಲೂ ಯೂಸ್ ಮಾಡ್ಬೋದು. ಐ ಶುಡ್ ಹ್ಯಾವ್ ಸ್ಪೋಕನ್ ಟು ಹರ್. ನಾನು ಅವಳೊಂದಿಗೆ ಮಾತಾಡಬೇಕಿತ್ತು. ಐ ಶುಡ್ ಹ್ಯಾವ್ ಸ್ಪೋಕನ್ ಟು ಹರ್. ಹಿ ಶುಡ್ ರೀಚ್ ಹಿಸ್ ಹೋಮ್ ಬೈ ನೂನ್. ಮಧ್ಯಾಹ್ನಷ್ಟರಲ್ಲಿ ಅವನು ತನ್ನ ಮನೆಗೆ ತಲುಪಬೇಕು, ಅಂದರೆ ರೀಚ್ ಆಗಬೇಕು ಅಂತ ಅರ್ಥ. ಹಿ ಶುಡ್ ರೀಚ್ ಹಿಸ್ ಹೋಮ್ ಬೈ ನೂನ್. ನೂನ್ ಅಂದರೆ ಆಫ್ಟರ್ನೂನ್, ಮಧ್ಯಾಹ್ನ. ಓಕೆ. ಶುಡಂಟ್ ವಿ ಬ್ರಿಂಗ್ ಮೊಬೈಲ್. ನಾವು ಮೊಬೈಲ್ ತರಬೇಕಲ್ವಾ? ಈ ಥರ ನಾವು ಕ್ವೆಶನ್ಸ್ ಕೇಳ್ತೀವಲ್ಲ, ಅಂದರೆ ನಮಗೆ ಡೌಟ್ ಇದ್ದಾಗ ನಾವು ಕೇಳ್ತೀವಿ, ಶುಡಂಟ್ ವಿ ಬ್ರಿಂಗ್ ಮೊಬೈಲ್. ಹಿ ಶುಡ್ ಹ್ಯಾವ್ ಬೀನ್ ಹಿಯರ್ ಬೈ ನಾವ್. ಅವನು ಇಷ್ಟೊತ್ತಿಗೆ ಇಲ್ಲಿ ಇರಬೇಕಿತ್ತು. ಸೊ ಈ ಥರ ನಾವು ಸಿಚುವೇಶನ್ಸಲ್ಲಿ ಕೇಳ್ತೀವಿ. ಹೇಗೆ? ಇಷ್ಟೊತ್ತಿಗೆ ಅವ್ನು ಇರಬೇಕಾಗಿತ್ತಲ್ಲ, ಇಲ್ಲಿ ಯಾಕಿಲ್ಲ? ಸೊ ಈ ಥರ ಡೌಟ್ಸಲ್ಲಿದ್ದಾಗೂ ಹೇಗೆ ಕೇಳ್ತೀವಿ? ಹಿ ಶುಡ್ ಹ್ಯಾವ್ ಬೀನ್ ಹಿಯರ್ ಬೈ ನಾವ್. ಅವನು ಇಷ್ಟೊತ್ತಿಗೆ ಇಲ್ಲಿರಬೇಕಾಗಿತ್ತು. ಶುಡ್ ವಿ ಇನ್ವೈಟ್ ದಮ್ ಟು ದ ಇವೆಂಟ್. ನಾವು ಅವರನ್ನು ಇವೆಂಟ್ಗೆ ಆಹ್ವಾನಿಸಬೇಕಾ, ಅಂದರೆ ಇನ್ವೈಟ್ ಮಾಡಬೇಕಾ? ಶುಡ್ ವಿ ಇನ್ವೈಟ್ ದಮ್ ಟು ದ ಇವೆಂಟ್. ಸೊ ಇಲ್ಲೂ ಏನು ಕೇಳ್ತಾ ಇದ್ದೀರಾ? ಕ್ವೆಶನ್ ಕೇಳ್ತಾ ಇದ್ದೀರಾ, ಅಂದರೆ ಪರ್ಮಿಷನನ್ನು ಕೇಳ್ತಾ ಇದ್ದೀರಾ. ದ ಮೂವಿ ಶುಡ್ ಸ್ಟಾರ್ಟ್ ಇನ್ ಅಬೌಟ್ 10 minutes. ಸುಮಾರು 10 ನಿಮಿಷಗಳಲ್ಲಿ ಮೂವಿ ಶುರುವಾಗಬೇಕು ಅಥವಾ ಸ್ಟಾರ್ಟ್ ಆಗಬೇಕು. ದ ಮೂವಿ ಶುಡ್ ಸ್ಟಾರ್ಟ್ ಇನ್ ಅಬೌಟ್ 10 minutes. ಸೊ ದಿಸ್ ಇಸ್ ಇಟ್ ಫಾರ್ ಟುಡೇ. ಸೊ ರಿವಿಷನ್ಗೋಸ್ಕರ ನಾನು ಒಂದ್ಸರಿ ಎಲ್ಲ ಹೇಳ್ತೀನಿ ಯಾವ್ಯಾವ ಸಿಚುವೇಶನ್ಸಲ್ಲಿ ಯೂಸ್ ಮಾಡಬೇಕಂತ. ಫಸ್ಟ್ ಸಿಚುವೇಶನ್, ನೀವು ಯಾರಿಗಾದ್ರೂ ಪರ್ಮಿಷನ್ ಕೇಳಬೇಕಾದ್ರೆ, ರೈಟ್? ಸೊ ಪರ್ಮಿಷನ್ ಕೇಳಬೇಕಾದ್ರೆ ನೀವು ಶುಡ್ ಐ ಡೂ ಇಟ್, ನಾನು ತರಲ್ಲ, ನಾನು ಅದನ್ನು ಮಾಡಲಾ. ಸೊ ಕ್ವೆಶನ್ಸ್ ಟೈಪ್, ರೈಟ್? ಸೊ ಆ ಥರ ಸಿಚುವೇಶನ್ಸಲ್ಲಿ ನೀವು ಕೇಳ್ತೀರಾ. ಆ್ಯಂಡ್ ಸೆಕೆಂಡ್ ಥಿಂಗ್, ಯಾರಿಗಾದ್ರೂ ಆದೇಶ ಕೊಡಬೇಕಾದ್ರೆ, ಲೈಕ್ ಯು ಶುಡ್ ಬ್ರಿಂಗ್ ಇಟ್, ರೈಟ್? ಯು ಶುಡ್ ಬ್ರಿಂಗ್ ಅ ಪೆನ್ ಆ್ಯಂಡ್ ಪೇಪರ್, ಯು ಶುಡ್ ಬ್ರಿಂಗ್ ಅ ಬಾಟಲ್. ಸೊ ಈ ಥರ ನೀವು ಮಾಡಬೇಕು ಅಂತ ಹೇಳ್ತಿರೋ ಸಮಯದಲ್ಲಿ ನೀವು ಇದನ್ನು ಶುಡ್ ಅಂತ ಯೂಸ್ ಮಾಡ್ಬೋದು. ಒನ್ ಈಸ್ ಏನಾದರೂ ಎಕ್ಸ್ಪೆಕ್ಟೇಷನ್ ಇದ್ದಾಗ, ಅಂದರೆ ನಾನು ಹೀಗೆ ಮಾಡಬೇಕಾಗಿತ್ತು, ಹಾಗೆ ಮಾಡಬಾರ್ದಾಗಿತ್ತು, ಶುಡ್ ಹ್ಯಾವ್, ಶುಡಂಟ್ ಹ್ಯಾವ್ ಅನ್ನೋ ವರ್ಡ್ಸನ್ನು ನಾವು ಯೂಸ್ ಮಾಡ್ತೀವಿ. ಕ್ಲಿಯರ್? ಐ ಹೋಪ್ ದಿಸ್ ಟಾಪಿಕ್ ಇಸ್ ಕ್ಲಿಯರ್. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಸೊ ನಿಮಗೆ ಎಲ್ಲಾದರೂ ಡೌಟ್ ಇದ್ದರೆ, ಏನಾದರೂ ಡೌಟ್ ಇದ್ದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ನನಗೆ ಕೇಳಿ, ನಾನು ಅದಕ್ಕೆ ಡೆಫಿನೆಟ್ಲಿ ರಿಪ್ಲೈ ಮಾಡ್ತೀನಿ. ಆ್ಯಂಡ್ ಈ ಸೆಂಟೆನ್ಸಸ್ಸನ್ನು ನೋಡಿಕೊಂಡು ನಿಮಗೆ ಈಸಿ ಆಗಿರುವಂಥ ಯಾವುದಾದ್ರೂ 2 ಸೆಂಟೆನ್ಸಸ್ಸನ್ನು ನೀವು ಕಮೆಂಟ್ ಸೆಕ್ಷನಲ್ಲಿ ಟೈಪ್ ಮಾಡಿ, ಸೊ ದ್ಯಾಟ್ ಇದರಿಂದ ನಿಮ್ಮ ಲರ್ನಿಂಗ್ ಇಂಪ್ರೂವ್ ಆಗುತ್ತೆ. ಆ್ಯಂಡ್ ಅದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನಾನು ಅದನ್ನು ಕರೆಕ್ಟ್ ಮಾಡ್ತೀನಿ. ಕ್ಲಿಯರ್? ಸೊ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡಿ. ಆ್ಯಂಡ್ ಆಲ್ರೆಡಿ ತುಂಬ ಸೆಂಟೆನ್ಸಸ್ಸನ್ನು ಹೇಳ್ಕೊಟ್ಟಿದ್ದೀನಿ. ಸೊ 1000 ಸೆಂಟೆನ್ಸಸ್ ಇದೆ, 500+ ಸೆಂಟೆನ್ಸಸ್ ಇದೆ. ಚಾನಲನ್ನು ಚೆಕ್ ಮಾಡಿ. ಯಾವುದಾದ್ರೂ ಸೆಂಟೆನ್ಸಸ್ ನಿಮಗೆ ಕಲಿಬೇಕಾಗಿದ್ದರೆ ಅಥವಾ ಗ್ರಾಮರ್ ಕಲಿಬೇಕಾಗಿದ್ದರೆ ನೀವು ಡೆಫಿನೆಟ್ಲಿ ಆ ವಿಡಿಯೋಸನ್ನು ನೋಡ್ಬೋದು. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದೆನ್ ಟೇಕ್ ಕೇರ್. ಬಾಯ್.